ಕರಾವಳಿಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ವಿರುದ್ಧ ನ್ಯೂಸ್ ನೆಕ್ಸ್ಟ್ ಅಭಿಯಾನವನ್ನೇ ಕೈಗೊಂಡಿದೆ. ಆದರೆ ಮರಳು ದಂಧೆಕೋರರು ಇದೀಗ ಮಾಧ್ಯಮದವರಿಗೆ ಧಮಕಿ ಹಾಕಿದ್ದಾರೆ. ಬಾರ್ಕೂರಿನ ಗ್ರಾಮ ಪಂಚಾಯತ್ ಸದಸ್ಯನೇ ಮರಳು ಮಾಫಿಯಾದ ಪರ ಬ್ಯಾಟಿಂಗ್ ನಡೆಸಿದ್ದಾನೆ. ಗ್ರಾಮ ಪಂಚಾಯತ್ ಸದಸ್ಯನ ಬಂಡವಾಳವನ್ನ ಇದೀಗ ಗ್ರಾಮಸ್ಥರು ಬಯಲು ಮಾಡಿದ್ದಾರೆ. ಕರಾವಳಿಯಲ್ಲಿ ನಿಲ್ಲದ ಅಕ್ರಮ ಮರಳುಗಾರಿಕೆ. ನ್ಯೂಸ್ ನೆಕ್ಸ್ಟ್ ನಿಂದ ನಿರಂತರ ಸರಣಿ ಅಭಿಯಾನ. ಮಾಧ್ಯಮದವರಿಗೆ ಮರಳು ಮಾಫಿಯಾದ ಧಮಕಿ. ರಾಜ್ಯ ಸರ್ಕಾರ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕರಾವಳಿ ಭಾಗದಲ್ಲಿ ಮರಳು ಗಣಿಗಾರಿಕೆಗೆ ಅನುಮತಿ ನೀಡಿದೆ. ಯಥೇಚ್ಛವಾಗಿ ಮರಳು ಲಭ್ಯವಾಗ್ತಾ ಇದ್ರೂ ಕೂಡ ಜನಸಾಮಾನ್ಯರಿಗೆ ಮರಳು ಮಾತ್ರ ಕೈ ಸುಡುತ್ತಿದೆ. ದುಬಾರಿ ಮರಳು ಖರೀದಿಸಿ ಮನೆ ನಿರ್ಮಿಸೋದಕ್ಕೆ ಸಾಧ್ಯವಾಗದೆ ಬಡವರು ಮಧ್ಯಮ ವರ್ಗದವರು ಕಣ್ಣೀರು ಸುರಿಸುತ್ತಿದ್ದಾರೆ. ಆದರೆ ಮತ್ತೊಂದೆಡೆ ಮರಳು ದಂಧೆಕೋರರು ಸಕ್ರಮದ ಹೆಸರಿನಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ನಡೆಸುತ್ತಿದ್ದಾರೆ. ಇಂಥ ಅಕ್ರಮ ಮರಳುಗಾರಿಕೆಯನ್ನ ನ್ಯೂಸ್ ನೆಕ್ಸ್ಟ್ ಸರಣಿ ಅಭಿಯಾನದ ಮೂಲಕ ಬಯಲು ಮಾಡುತ್ತಿದೆ. ಕಳೆದ 4 ದಿನಗಳಿಂದಲೂ ನ್ಯೂಸ್ ನೆಕ್ಸ್ಟ್ ಸರಣಿ ವರದಿಗಳನ್ನು ಪ್ರಕಟಿಸುತ್ತಿದ್ದು, ಮರಳು ದಂಧೆಕೋರರ ಜೊತೆ ಶಾಮೀಲಾಗಿರೋ ಬಾರ್ಕೂರು ಗ್ರಾಮ ಪಂಚಾಯತ್ ಸದಸ್ಯ ಪ್ರವೀಣ್ ಎಂಬಾತ ನ್ಯೂಸ್ ನೆಕ್ಸ್ಟ್ಗೆ ಬೆದರಿಕೆಯೊಡ್ಡಿದ್ದಾನೆ. ಒಮ್ಮೆ ನೀವು ಒಂದು ವಿಡಿಯೋನ ಮಾಡಿದ್ದೀರ ನಾಗರಮಠ ಮರಳುಗಾರಿಕೆ ಬಗ್ಗೆ. ಹೌದು, ಪ್ರಸ್ತುತ ವಾಸ್ತವ ವಿಚಾರನೇ ನಿಮ್ಗೆ ಗೊತ್ತಿಲ್ಲದೆ ನೀವು ಅವ್ರು ಹೇಳೋದನ್ನ ಹೇಗೆ ನೀವು ಇದು ಮಾಡಿ ಹೊರಗಡೆ ಹಾಕ್ತೀರಾ ಸರ್ ಅದು ವಿಡಿಯೋದಲ್ಲಿ? ನೀವು ಯಾಕಂದ್ರೆ ಅಲ್ಲಲ್ಲ ಯಾಕೆ ಮಾತಾಡೋದು ಗೊತ್ತಾಗಿಲ್ಲ. ನಾನು ಪ್ರವೀಣ್ ನಾಗರಮಠ ಅಂತ, ನಾವು ಇಲ್ಲಿ ಪಂಚಾಯತ್ ಮೆಂಬರ್ ಹೊಸಳ ಗ್ರಾಮದ ನಾಗರಮಠದ ಮೆಂಬರ್ ಆಗಿದ್ದು ನಾವು. ಆವಾಗ ಕೊಡ್ತಾ ಇದ್ದು ಸಿಂಗಲ್ ಲೀಸ್ ಅಲ್ಲಿ ಎಷ್ಟೋ ವರ್ಷ ಕೆಳಗಡೆ, ಒಂದು 15-20 ವರ್ಷ ಕೆಳಗೆ 2008-9 ನಡೆದಿತ್ತು. ಅವಾಗ ಲೀಸು ಟೆಂಡರ್ ಗಿಂಡರ್ ಅಂತ ಏನು ಮಾಡ್ತಿರ್ಲಿಲ್ಲ. ಲೋಕಲ್ ಯಾರೋ ಲೀಸ್ ಅವ್ರಿಗೆ ಕೊಡ್ತಾ ಇದ್ರು, ಅವರು ಬೇಗ ಬಿಟ್ಟಿಗೆ ಇದು ಮಾಡಿದೆ. ಅವಾಗ ಈ ತರ ಪ್ರೊಡಕ್ಷನ್ ಇದೆಲ್ಲ ಇರ್ಲಿಲ್ಲ, ಗವರ್ಮೆಂಟ್ ಇದು ರೂಲ್ಸ್ ಎಲ್ಲ ರೆಗ್ಯುಲೇಷನ್ ಎಲ್ಲ ಅಷ್ಟೆಲ್ಲ ಇರಲಿಲ್ಲ. ಟ್ರಿಪ್ ಶೀಟ್ ಅಲ್ಲ ರೂಲ್ಸ್ ಇತ್ತು, ಎಲ್ಲದು ಇತ್ತು, ಟ್ರಿಪ್ ಶೀಟ್ ಇತ್ತು, ಎಲ್ಲದು ಇತ್ತು. 2014ರಿಂದನೂ ಇತ್ತು. ನೀವೀಗ ಕಾಲ್ ಮಾಡಿದ ಉದ್ದೇಶ ಈಗ ನಾವು ಮಾಡಿದ ಸುದ್ದಿ ಸುಳ್ಳು ಅಂತನಾ ಅಥವಾ ಸುದ್ದಿ ಈಗ ಕೇಳಿ ಅವರು ಹೇಳ್ತಾ ಇರೋದೇ ಫೇಕ್ ನ್ಯೂಸ್ ನಿಮ್ಮ ಹತ್ರ. ಈಗ ಅಲ್ಲಿ ಒಬ್ರು ಟೊಪ್ಪಿ ಗಣೇಶ್ ಶೆಟ್ಟಿ ಅಂತ ನಿಮ್ಗೆ ನಾನೊಂದು ಮಾತು ಹೇಳ್ತೀನಿ. ಈಗ ಜನಗಳು ಫೋನ್ ಮಾಡಿದಾಗ ಜನಗಳಿಗೆ ಸಮಸ್ಯೆ ಆಗತ್ತೆ ಅಂದಾಗ ಸುದ್ದಿ ಮಾಡುವುದು ಒಬ್ಬ ಒಂದ್ ನಿಮಿಷ ನಾನು ಹೇಳ್ತೀನಿ. ಅವರಲ್ಲಿ ಕುಡಿಲಿಕ್ಕೆ ಸರಿಯಾಗಿ ನೀರ್ ಬರ್ತಾ ಇಲ್ಲ. ನಿಮ್ ಗಮನದಲ್ಲಿ ಇದೆಯಲ್ಲೋ ಗೊತ್ತಿಲ್ಲ. ನೀವು ಮೆಂಬರ್ ಅಂತ ಇದ್ರಿ, ಮರಳುಗಾರಿಕೆಗೂ ನಿಮ್ಗೆ ಏನ್ ಸಂಬಂಧ? ಯಾವುದು? ಈಗ ಮರಳು ತೆಗಿತಾರ ತೆಗಿಯೋದ್ರಿಂದ ಕೇಳಿ, ಹೊಳೆಯಲ್ಲಿ ಇವತ್ತು ಅರ್ಧ ನಿಮಗ್ ಗೊತ್ತಾ, 3/4 ಹೊಳೆ ಮರಳು ತುಂಬಿ ಅದ್ರ ಮೇಲ್ಗಡೆ ಕಸ ಕಡ್ಡಿ ಎಲ್ಲ. ಈಗ ಕೇಳಿ ಹೇಳ್ತೀನಿ, ಇವ್ರು ದಿನಕ್ಕೊಂದು ಇದೇ ದಿನ ಕೇಳಿ, ಇದಕ್ ಮುಂಚೆ ಇವ್ರು ಏನು ಹೋರಾಟ ಮಾಡಿದ್ರು, ಇವ್ರು ಹಿಂದ್ಗಡೆ ನಾನು ಹೋರಾಟ ಮಾಡ್ದನ್ ಸರ. ನಾನು ಮಾಡಿದ್ದು ಖಾಲಿ ಹೊಳೆ ಕೇಳಿ. ನೀವೀಗ ನಿಮ್ಗೂ ಹೊಯ್ಗೆ ಅವರಿಗೆ ಏನ್ ಸಂಬಂಧ? ಹೊಯ್ಗೆ ಅವರಿಗೆ ನಮಗೂ ಏನು ಸಂಬಂಧ ಇಲ್ಲ. ಸಂಬಂಧ ಕಾಲ್ ಮಾಡಿದ್ರೆ ನಿಮ್ಗೂ ಸಂಬಂಧ ಇಲ್ಲ ಅಂದ ಮೇಲೆ ಮಾಧ್ಯಮ ಕೇಳಿ, ನೀವು ಮಾಧ್ಯಮದವ್ರು ಇರ್ಬೋದು, ಆದ್ರೆ ನೀವು ಅಲ್ಲಿ ನಾಳೆ ನಾನೊಂದು ಬಂದ್ಬಿಟ್ಟು ನಿಮ್ಮ ಹತ್ರ ತಪ್ಪು ಮಾಹಿತಿನ ಹೇಳ್ತೀನಿ ಏನೊಂದು, ನೀವು ಅದನ್ನ ಕೂಡ್ಲೆ ಇಲ್ಲ ಸಂಬಂಧಪಟ್ಟ ಹೌದು ಬನ್ನಿ ಕೇಳಿ. ಅಲ್ಲ ಬನ್ನಿ ಸರ್, ನಾಗರಮಠ ಹೊಳೆಯಲ್ಲಿ ಯಾರು ಮೀನುಗಾರಿಕೆ ಮಾಡುವುದಿಲ್ಲ, ಆಯ್ತಾ? ನಾಡದೋಣಿ ಇಟ್ಕೊಂಡು ಯಾರು ಮೀನುಗಾರಿಕೆ ಹೋಗುವುದಿಲ್ಲ ನಾಗರಮಠ ಹೊಳೆ. ಕೆಲವು ವಿಚಾರಗಳು ನಮ್ಮ ತಲೆಯಲ್ಲಿ ಇರುವುದಿಲ್ಲ. ಏನೋ ಮಾತಾಡೋದು ಆಗುತ್ತೆ ಬಿಡಿ. ಹಾಗೆ ನಾನು ಹೇಳಿದೆ, ನೀವು ನಿನ್ನೆ ಪತ್ರಿಕೆಯವರಾಗಿ ಅದನ್ನ ಒಂದು ಪಬ್ಲಿಕ್ ಮುಂದೆ ಹಾಕೋಕ್ ಮುಂಚೆ ನೀವು ಗಣಿ ಇಲಾಖೆ ಹತ್ರ ಹೋಗಿ ಕೇಳಬೇಕಿತ್ತು. ಈ ತರ ಬಂದಿ ಬೆದರಿಕೆ ಒಡ್ಡಿದ ವ್ಯಕ್ತಿಯ ಬಗ್ಗೆ ಹಿನ್ನೆಲೆ ಕೆದಕಿದಾಗ ಆ ವ್ಯಕ್ತಿಯ ನಿಜ ಬಣ್ಣ ಬಯಲಾಗಿದೆ. ಅಸಲಿಗೆ ಈ ವ್ಯಕ್ತಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಜನಪ್ರತಿನಿಧಿ ಅಂತ ಕರೆಸಿಕೊಳ್ಳೋದಕ್ಕಿಂತ ಮರಳು ದಂಧೆಕೋರರ ಪ್ರತಿನಿಧಿಯಾಗಿ ಮಾರ್ಪಾಡಾಗಿದ್ದಾನೆ. ಆರಂಭದಲ್ಲಿ ಹೊಸಾಳ ಗ್ರಾಮಸ್ಥರ ಪರ ನಿಂತು ಮರಳುಗಾರಿಕೆಯನ್ನ ವಿರೋಧಿಸಿದ್ದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಲ್ಲಿಯೂ ಪ್ರಶ್ನೆ ಮಾಡಿದ್ದ. ಸರ್, ನಾನು ಪ್ರವೀಣ ಮಾತಾಡ್ತೇವೆ. ಸರ್ ನೋಡಿ ಸರ್, ನಾನು ಒಬ್ಬ ಜನಪ್ರತಿನಿಧಿ, MLA ಅವರು ಜನಪ್ರತಿನಿಧಿ, ನೀವು ಜನಗಳ ಓಟ್ ಹಾಕಿ ನಾವೆಲ್ಲ ಗೆಲ್ಲುವುದು. ಅಧಿಕಾರಿಗಳು ಗ್ರಾಮ ಪಂಚಾಯತಿಯಿಂದ ಮೇಲೆ ಗಣಿ ಇಲಾಖೆ ಯಾವುದೇ ಒಂದು ಕಡತಗಳ ಕೇಳಕ್ ಹೋದ್ರೆ ದಾಖಲೆಗಳನ್ನ ಯಾವುದನ್ನು ನಾವು ಕೇಳದ ನೀಡುವುದಿಲ್ಲ. ಹಾಗಾದ್ರೆ ನಾವು ಜನಪ್ರತಿನಿಧಿಗಳೇ ಯಾಕೆ ಸರ್? ಅವರಿಗೆ ಈಗ ಪಂಚಾಯತಿಯಲ್ಲಿ ಕೇಳಿದ್ರು ಅದನ್ನು ಕೊಡುವುದಿಲ್ಲ. ಯಾವ ರೆಕಾರ್ಡ್ ಬೇಕಪ್ಪ? ಮಾಹಿತಿ ಮಾಹಿತಿ ನಾವು RTA ಕಾರ್ಯಕರ್ತರಲ್ಲ ಸರ್, ಎಲ್ಲದನ್ನು ಆಗಲ್ಲ. ಕೇಳಪ್ಪ, ಕೆಲವರಿಗೆ ಕೆಲವು ದಾಖಲೆಗಳನ್ನ ಗ್ರಾಮ ಪಂಚಾಯತ್ ಮೆಂಬರಿಗೆ ಬೇರೊಂದು ಇಲಾಖೆಯಲ್ಲಿ ಕೊಡುದಿಲ್ಲ, ನಿಮ್ ಪಂಚಾಯತಿ ಮಾತ್ರ ಕೊಡ್ತಾರೆ.
ನಾವೀಗ ಬೇರೆ ಇಲಾಖೆಯವರು ಪಂಚಾಯತಿಗಳು ನಾಗರಮಠ ಮರಳುಗಾರಿಕೆ ವಿಷಯದಲ್ಲಿ ಲಾಸ್ಟ್ ಟೈಮ್ ಡಿಸಿಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಅಲ್ಲ ನಿಮ್ಮ- ಕೇಳಪ್ಪ, ಈಗ ಪಂಚಾಯತ್ ವ್ಯಾಪ್ತಿಯೊಳಗಿರೋದಕ್ಕೆ ಪಂಚಾಯತಿನ ಸದಸ್ಯರಿಗೆ ಕೊಡ್ತಾರೆ, MLA ವ್ಯಾಪ್ತಿಯೊಳಗಿರೋದಕ್ಕೆ MLA ಸದಸ್ಯರಿಗೆ MLA ಕೊಡ್ತಾರೆ, MP ಕೊಡ್ತಾರೆ. ನೀವು ಗ್ರಾಮ ಪಂಚಾಯತ್ ಅಲ್ಲಿ ನಾವಿದ್ದ ಬೇರೆ ಇತರ ಇಲಾಖೆಗಳನ್ನ ಕೇಳಲಿಕ್ಕೆ ಹೋರೆ ಅವ್ರ ಮಾಹಿತಿಗೆ ಪ್ರಕಾರ ತಗಣಿ ಅಂತಾರೆ. ಅಲ್ಲ ಅಡ್ಡಿಲ್ಲ ಬಿಡಿ, ನಾನು ಮಾಹಿತಿ ಕೇಳ್ತೀನಿ. ಆದ್ರೆ ಒಂದು ವಿಷಯ ನಿಮ್ಗೆ ಗಮನಕ್ಕೆ ತರ್ತೇನೆ ನೋಡಿ ಸರ. ನಾಗರಮಠ ಟೆಂಡರ್ ನಾವು ಲಾಸ್ಟ್ ಟೈಮ್ ಗಲಾಟೆ ಮಾಡಿ ನಿಲ್ಸಿತ್ತು, ಎಲ್ಲರಿಗೂ ಗೊತ್ತು. 2 ಟೆಂಡರ್ ಮಾಡ್ರು. ಊರಿನ ಸಮಸ್ಯೆ ಇತ್ತು, ಜಿಲ್ಲಾ ಪಂಚಾಯತ್ ರಸ್ತೆ ಇತ್ತು. ಜಿಲ್ಲಾ ಪಂಚಾಯತ್ ರಸ್ತೆಯಲ್ಲಿ ಒಂದು ಕಾರ್ ಬಂದ್ರೆ ಇನ್ನೊಂದು ಒಬ್ಬ ವ್ಯಕ್ತಿ ಸೈಡಲ್ಲಿ ನಿಂತಾವ. ಮೊನ್ನೆ 100 ಗಾಡಿಯಲ್ಲಿ ಮಣ್ಣು ಹೊಡಿತಾ ಇದ್ರು, ನಾನು DC ಕಂಪ್ಲೇಂಟ್ ಮಾಡಿ ನಿಲ್ದೆ. ಈಗ 3 ಗಾಡಿಯಲ್ಲಿ ತಂದ ಕೃಷಿ ಭೂಮಿ ಬಿಡಿ ಎಲ್ಲ ಮಾರ್ಕೊಂಡಿರು ಕೆಲವರೆಲ್ಲ ಕವಡಿಯರು ದುಡ್ಡಿನ ಆಸೆಗೆ. ಆದರೆ ಸರ್ವೆ ನಂಬರ್ ಮರಳುಗಾರಿಕೆ ಟೆಂಡರ್ ಆಗಿರೋದು ನಮ್ಮ ಬಾರ್ಕೂರ್ ಗ್ರಾಮ ಪಂಚಾಯತಿಗೆ. ಹೊಳೆಯಿಂದ ಆಚೆಗೆ ಒಂದು 20 ಮನೆ ರಸ್ತೆ ಇಲ್ಲ, ಸೈಡ್ ಪಿಚ್ಚಿಂಗ್ ಅವ. ಎಷ್ಟೋ ವರ್ಷದಿಂದ ನಾವು ಒದ್ದಾಡ್ತಾ ಇತ್ತು, ಹೋರಾಡ MLA ಕೂಡ. ಲಾಸ್ಟ್ ಟೈಮ್ ನಿಮ್ಮ ಇಲಾಖೆ ಒಂದು ನೀವು ಇರಲಿಲ್ಲ ಬಿಡಿ ಆ ದಿನ ಆಫೀಸಲ್ಲಿ. 20-25 ಜನ ಬಸ್ ಮಾಡ್ಕೊಂಬಂದಿ ಊರಿನವರೆಲ್ಲರೂ. ಆ ದಿನ ಎಲ್ಲ ಇಲಾಖೆ ಕೊಟ್ಟಿದ್ದು, ನಮ್ಮ ಗ್ರಾಮದ ಸಮಸ್ಯೆ ಇದೆ, ನಾವು ಸಮಸ್ಯೆ ಬಗೆಹರಿದೆ, ನಾವು ಯಾವುದೇ ಕಾರಣಕ್ಕೂ ಮರಳುಗಾರಿಕೆಗೆ ಬಿಡುವುದಿಲ್ಲ, ಆಮೇಲೆ ನಾವೇ ಬಿಟ್ಕೊಡ್ತೀವಿ, ನೀವು ತೆಗೀರಿ. ಫಸ್ಟ್ ನಮ್ಮ ಗ್ರಾಮದ ಮೂಲಭೂತ ಸೌಕರ್ಯ ಸರಿ ಮಾಡಿಕೊಡಿ. ನಾವು ಕೇಳ್ತಾ ಇರೋದು ಒಂದು ಜಿಲ್ಲಾ ಪಂಚಾಯತ್ ರಸ್ತೆ ಆಗಲಿ ಕಾರಣ ಒಂದು ಸೈಡ್ ಪಿಚ್ಚಿಂಗ್ ಅಷ್ಟೇ, ಬೇರೆ ಯಾವುದು ನಮ್ಗೆ ಮಾಡಿ ಕೊಡಬೇಡ, ಅದೊಂದು ಮಾಡಿಕೊಡಿ. ನಮಗೆ ಅತ್ಯಗತ್ಯವಾಗಿದ್ದು ಬೇಕಾಗಿರೋ ಒಂದು ವ್ಯವಸ್ಥೆ ಅದ ಅಂತ ನಾವು ಎಲ್ಲಾ ಇಲಾಖೆಗಳಿಗೂ ಹೇಳಿ. ಈ ಮರಳಲ್ಲಿ ರಾಯಲ್ಟಿಯಲ್ಲಿ 10 ಕೋಟಿ ರೂಪಾಯಿ ಇತ್ತಂತೆ ಉಡುಪಿ ಜಿಲ್ಲೆ. 10 ಕೋಟಿ ಉಡುಪಿ ಜಿಲ್ಲೆಗೆ ಇರ್ಲಿ ಸರ್, ಮಾಡಿ ಅದ್ರಾಗೆ ಮಾಡೋಕೆ ಇವತ್ತು ಇವ್ರು ನಿಲ್ಸ್ಲಿ ಸರ್, ನೆಕ್ಸ್ಟ್ ಮಾಡಿ ಕೊಡ್ಲಿ, ಮುಂದಿನ ವರ್ಷ ಮಾಡ್ಲಿ, 1 ವರ್ಷ ನಿಲ್ಸಿ, ಕೆಲಸ ಸ್ಟಾರ್ಟ್ ಮಾಡ್ಲಿ. ಸರ್ಕಾರ ಇದೆಯಲ್ಲ, ಸರ್ಕಾರ ಮನವಿ ಕೊಟ್ಟ, ನೀರಾವರಿ ಇಲಾಖೆಯವರು, ಸಣ್ಣ ನೀರಾವರಿ ಇಲಾಖೆಯವರು ಎಲ್ಲರೂ ಹೇಳಿದ್ರು ನಾವು ಅರ್ಜಿ ಕೆಲಸ ಮಾಡಿ ಕೊಡ್ಲಿ, ಹಣ ಬಿಡುಗಡೆ ಮಾಡಿ, ಆಮೇಲೆ ನಾವೇ ಬಿಟ್ಕೊಡ್ತೀವಿ. ಕೆಲಸ ಸ್ಟಾರ್ಟ್ ಆದ ದಿನ ಒಂದ್ ಸೈಡ್ ಅಲ್ಲಿ ಅವ್ರು ಮರಳು ತೆಗೀಲಿ. ಇಲ್ಲಿ ಜನಗಳು ನಮ್ಮ ಪರಿಸ್ಥಿತಿ ಯಾವ ತರ ಇದೆಯಂತ ಸರ್ ನೀವು ಒಂದಿನ ಬಂದ್ ನೋಡಿ, ಬಂದಾಗ ಗೊತ್ತಾಗತ್ತೆ. ಜನಗಳು ಬಾಯಿ ಬಂದ ಬೈತಾ ಇದ್ದಾರೆ ಎಲ್ಲರಿಗೂ. ಇದರಲ್ಲಿ ಇವಾಗ ನನಗೆ ಮೂಲವಾಗಿ ಇವತ್ತು ಟೆಂಡರ್ ಅಲ್ಲಿ ಇರೋ ಒಬ್ಬ ವ್ಯಕ್ತಿ ಹೇಳ್ದ, MLA ಕಡೆಯವ್ರು 3 ಜನ ಇದ್ದಾರೆ, MP ಕಡೆಯವ್ರು 3 ಜನ ಇದ್ದಾರೆ ಆ ಟೆಂಡರ್ ಅಲ್ಲಿ. ನನಗೆ ಗೊತ್ತಿಲ್ಲ, ಅದು ಯಾರೋ ಗೊತ್ತಿಲ್ಲ ಹೇಳೋಕ್ಕಾಗಲ್ಲಪ್ಪ. ಅಲ್ಲ, ನನಗೂ ಅವ್ರ ಕಡೆಯಿಂದ ಬಂದು ಅಲ್ಲ ನಂಗೆ ಗೊತ್ತಿಲ್ಲ ಕೇಳಪ್ಪ, ನೀನ್ ಹಂಗೆಲ್ಲ ಕೇಳಿ ಕೇಳಿ ಹೇಳ್ತೇವೆ ಸರ್. ಇದು ಜನರಲ್ ಟೆಂಡರ್ ಅಲ್ಲಿ ಆಗಲ್ಲಪ್ಪ, ಆಗಲ್ಲ. ನೀವು ಮಾತು ಗೊತ್ತಾಗಂಡ ಕಡೆಗೆ ಅಂತ ತಿರ್ಸೋಕಾಗ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಸ್ಥಳಕ್ಕೆ ಕರೆಸಿ ಮರಳುಗಾರಿಕೆಗೆ ಅವಕಾಶ ನೀಡದಂತೆ ಪಟ್ಟು ಹಿಡಿದಿದ್ದ ಗಣಿ ಇಲಾಖೆ ಅಧಿಕಾರಿ ಅಲ್ಲ? ಹಾ ಹೌದು ಮೇಡಮ್, ನಾವು ಇಲ್ಲಿ ಬಾರ್ಕೂರ್ ಗ್ರಾಮ ಪಂಚಾಯತ್ ಮೆಂಬರ್ ಮಾತಾಡ್ತಾ ಇರೋದು. ಹಾ ಹೇಳಿ. ನಮ್ಮ ಇಲ್ಲಿ ಹೊಸಾಳ ನಾಗರಮಠ ವೆಂಕಟ ಡ್ಯಾಮ್ ಒಳಭಾಗದಲ್ಲಿ ಹಾ 6 ಎಕರೆ ಹೊಳೆನ ಜನರಲ್ ಟೆಂಡರಿಗೆ ಕೊಟ್ಟಿದ್ರು ಹೊಸತಿ ಸಂದೀಪ್ ಪಾಟೀಲ್ ಇರುವಾಗ ಟೈಮಲ್ಲಿ. ಹಾ ಅದರಲ್ಲಿ 3 ಎಕರೆ KRDL ಮಾಡಿದ್ರು. ಹಾ ಆವಾಗ ಇಡೀ ಗ್ರಾಮದವರು ಅದನ್ನ ತಡೆ ಹಿಡಿದು ನಿಲ್ಸಿದ್ರು. ಅವಾಗ ಶಾಸಕರು ಎಲ್ಲ ಬಂದು, ನಿಮ್ಮ ಗಣಿ ಇಲಾಖೆಯವರು ಕೆಲವು ಮೇಡಮ್ ಎಲ್ಲ ಬಂದಿದ್ರು ಅವಾಗ ಡ್ಯೂಟಿಯಲ್ಲಿ ಇದ್ದವರಲ್ಲ. ಓಕೆ. ಯಾಕಂದ್ರೆ ಹೇಳಿದ್ರೆ ಅಲ್ಲಿ ಊರಿನ ಸಮಸ್ಯೆ ತುಂಬಾ ಇದೆ. ಯಾಕಂದ್ರೆ ಒಂದು ಕಡೆ ಕೃಷಿ ಭೂಮಿ ಎಲ್ಲ ಕುಸ್ತು ಹೊಳೆಗೆ ಹೋಗಿದೆ, ಸೈಡ್ ಪಿಚ್ಚಿಂಗ್ ಆಗಬೇಕು, ಮತ್ತೆ ಈ ಜಿಲ್ಲಾ ಪಂಚಾಯತ್ ರಸ್ತೆ ಅಗಲೀಕರಣ ಇಲ್ಲ ಅಂತ. ಇವಾಗ ಮತ್ಪುನಃ ಅದೇ ಹಳೆ ಟೆಂಡರ್ನೇ ರಿನ್ಯೂವಲ್ ಮಾಡಿ ಕೊಟ್ಟಿದಾರಂತ. ಈಗ ಮತ್ಪುನಃ ಅಲ್ಲಿ ಮಣ್ಣು ಗಿಣ್ಣೆಲ್ಲ ಹಳೆ ಟೆಂಡರ್ ರಿನ್ಯೂವಲ್ ಮಾಡಿದ್ದಲ್ಲ, ಅದು ಒಂದು ಟೆಂಡರ್ ಅಂತ ಒಂದು ಟೆಂಡರ್ ಪ್ರೋಸೆಸ್ ಮಾಡಿ ಫೈನಲೈಸ್ ಆದಾಗ 5 ವರ್ಷಕ್ಕೆ ಅಂತ ಅಲ್ಲ, ಕೊಟ್ಟಿದ್ದಾರೆ. ನಾನು ಒಂದು ಕೇಳ್ತೀನಿ, 5 ವರ್ಷ ಒಬ್ಬ ವ್ಯಕ್ತಿಗೆ ನೀವು ಒಂದು ಸಣ್ಣ ಗ್ರಾಮ ಪಂಚಾಯತ್ ಒಳಗ ಅಂಡರ್ ಅಲ್ಲಿ ಗ್ರಾಮ ಪಂಚಾಯತಿದಲ್ಲ, ಅದು ಗ್ರಾಮ ಪಂಚಾಯತ್ ಅಲ್ಲ, ಒಂದು ಗ್ರಾಮದಲ್ಲಿರುವ ಹೊಳೆಯನ್ನ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಒಂದು ಹೊಳೆ, ವೆಂಕಟ ಡ್ಯಾಮ್ ಒಳಗಡೆ ಇರೋ ಹೊಳೆನ 5 ವರ್ಷ ನೀವು ಒಬ್ಬ ಖಾಸಗಿ ವ್ಯಕ್ತಿ ಹೇಗೆ ವಹಿಸಿ ಕೊಡ್ತೀರಾ ಮೇಡಮ್? ಅವ ನಾಳೆ ಅಲ್ಲಿ ಏನಾದ್ರು ಇಲಿಗಲ್ ಮಾಡಿದ್ರೆ, ಏನಾದ್ರು ಅನಧಿಕೃತ ಕಾರ್ಯ ಮಾಡಿದ್ರೆ ಆ ಗ್ರಾಮದಲ್ಲಿ, ಅದಕ್ಕೆ ಯಾರು ಸರ್ಕಾರ ಜವಾಬ್ದಾರಿ, ಜಿಲ್ಲಾಡಳಿತ DC ಜವಾಬ್ದಾರಿ, ಇಲ್ಲ ಬೇರೆ ಅಧಿಕಾರಿಗಳ ಜವಾಬ್ದಾರಿ? ಲಾಸ್ಟ್ ಟೈಮ್ ಅಲ್ಲಿ MLA MP ಎಲ್ಲರೂ ಬಂದಿದ್ದಾರೆ, ನಿಂತಿದ್ದಾರೆ. ನಿಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ಗೊತ್ತು ನಿಲ್ಸಿದೀವಿ, ಯಾವ ಕಾರಣಕ್ಕೆ ನಿಲ್ಸಿದಂತ. ಊರಿನ ಸಮಸ್ಯೆಗಳು ಬಗೆಹರಿದೆ, ನಾವು ಬಿಡುವುದಿಲ್ಲ ಅಂತ. ಈ ಸತಿಯೂ ನಮ್ದು ಹೋರಾಟ ಇದೆ ಬಿಡಿ. ಈಗ ನಾವು ಆಲ್ರೆಡಿ ಹೈಕೋರ್ಟ್ ಮೆಟ್ಲಿಗೆ ಹೋಯಾಯ್ತು ಸ್ಟೇಗೆ. ಆದ್ರೆ ನಾಳೆ ನಾಡ್ದು ನಾವು ನಿಮ್ಮ ಇಲಾಖೆ ಬರ್ತೀವಿ. MLA ಅವರು ಹೇಳಿದಾರೆ, ನಾವೆಲ್ಲ ನಿಮ್ ಜೊತೆಗಿತ್ತು, ನೀವು ನಿಮ್ಮ ಹೋರಾಟ ನಮ್ಮ ಬೆಂಬಲ ಇದೆ ಅಂತ. ಅವ್ರು ಬರ್ಲೇ ಇರ್ಲಿ, ಅದು ನಮ್ಮ ಮೂರನೇ ಪ್ರಶ್ನೆ. ಆದ್ರೆ ಒಬ್ಬ ಖಾಸಗಿ ವ್ಯಕ್ತಿಗೆ 5 ವರ್ಷ ನೀವು ಹೇಗ್ ಕೊಡ್ತೀರಿ ಟೆಂಡರ್ನ ವಹಿಸಿ ಒಂದು ಹೊಳೆನ? ಅವ ನಾಳೆ ಹೊರಗಡೆ ಪ್ರದೇಶದಿಂದ ಕರ್ಕೊಬರುವ ಯಾವ್ದೋ ಒಂದು ಮರಳು ತೆಗೆಯೋರು UPO ಯಾವ್ದೋ ದೇಶದನ್ನ ಕರ್ಕೊಬಂದು ಇಲ್ಲಿ ಮರಳು ತೆಗೆಯೋತಿಗೆ ಅವು ಬ್ಯಾಡ್ದಿದ್ ಮಾಡಿದ್ರೆ, ಏನಾದ್ರು ಮಾಡಿದ್ರೆ ಊರಿಗೆ ಏನಾದ್ರು ತೊಂದರೆ ಆಗೋ ಕೆಲಸ ಮಾಡೋದು, ಅದಕ್ಕೆ ಯಾರು ನೀವು ಗಣಿ ಇಲಾಖೆಯವರು ಜವಾಬ್ದಾರಿಯಾ ಇಲ್ಲ ಜಿಲ್ಲಾಧಿಕಾರಿ? ರೈಟಿಂಗ್ ಅಲ್ಲಿ ಕೊಡಿ, ಒಂದು ಮೀಟಿಂಗ್ ಅಲ್ಲಿ ಇದೀನಿ, ರೈಟಿಂಗ್ ಅಲ್ಲಿ ಕೊಡಿ.
ಅಲ್ಲ ರೇಟಿಂಗ್ ಕೊಡ್ತೀವಿ. ರೇಟಿಂಗ್ ಲಾಸ್ಟ್ ಟೈಮ್ ಕೊಟ್ಟಿದ್ದು ತುಂಬಾ ಇದೆ, ನಿಮ್ಮ ಇಲಾಖೆಯಲ್ಲೇ ಇದೆ, ನೋಡಿ ನೀವು ಡಾಕ್ಯುಮೆಂಟ್ ತೆಗೆದು ನೋಡಿ. ಹೋದ್ ಸತಿ ಕೊಟ್ಟಿದ್ದು ಎಷ್ಟು ಡಾಕ್ಯುಮೆಂಟ್ ಇದೆ, ಅರ್ಜಿಗಳಿದಾವೆ ನಮ್ಮ ಗ್ರಾಮದಿಂದ, ಗ್ರಾಮ ಜನರುಗಳಿಂದ. ಆದರೆ ಇದೇ ಪ್ರವೀಣ್ ನಂತರ ಮರಳು ಟೆಂಡರ್ದಾರರ ಜೊತೆ ಕೈ ಮಿಲಾಯಿಸಿದ್ದ. ಮರಳುಗಾರಿಕೆಯನ್ನ ಸಂಪೂರ್ಣ ಸ್ಥಗಿತ ಮಾಡ್ತೀನಿ, ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಈ ಗ್ರಾಮ ಪಂಚಾಯತ್ ಸದಸ್ಯ ಗ್ರಾಮಸ್ಥರಿಂದ ಹಣ ಪಡೆದುಕೊಂಡಿದ್ದಾನೆ ಅಂತ ಮಹಿಳೆಯರು ಆರೋಪ ಮಾಡ್ತಿದ್ದಾರೆ. ಅಲ್ಲದೆ ಪ್ರವೀಣ್ ಹಣ ಸಂದಾಯ ಮಾಡಿರೋ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರವೀಣ ನಾವು ಪಂಚಾಯತಿಯಿಂದ ಓಟ್ ಹಾಕಿ ಅವನು ಪಂಚಾಯತ್ ಮೆಂಬರ್ ಮಾಡಿತ್ತು. ಅದ್ರ ಮೇಲೆ ಅವ ಈಗ ಹೊಯ್ಗೆ ತೆಗೆದು ಬಂದಿರಲ್ಲ, ಹೊಯ್ಗೆ ತೆಗೆದಕ್ಕೆ ಬಂದಾಗ ನಾವು ಹೋಗಿ ತಡೆದಕ್ಕೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾನೆ. ಕೇಸ್ ಹಾಕಿ ಫೋಟೋ ತೆಗೆದು ಫೋಟೋಕ್ಕೆ ರೌಂಡ್ ಮುಖಕ್ಕೆಲ್ಲ ರೌಂಡ್ ಹಾಕಿದ್ದಾನೆ. ನಮ್ಮ ಮಕ್ಕಳಿಗೆಲ್ಲ ಹಾಕಿದ. ಮತ್ತು ಅವನಿಂದ ಭಾರಿ ನಮಗೆ ತೊಂದರೆ ಆಗುತ್ತಿತ್ತು. ಬೇರೆ ನಮ್ಮನೆ ಕೇಸ್ ಹಾಕೋದು, ಮತ್ತು ಹೆದರಿಸೋದು, ಫೋನ್ ಮಾಡಿ ಎಲ್ಲರಿಗೆ ಬೆದರಿಕೆ ಹಾಕೋದು ಅದೆಲ್ಲ ಉಂಟು ಒಂದು. ಮೊದಲು ನಮ್ಮ ಜೊತೆಗೆ ಹೋರಾಟ ಮಾಡಿ ಹೊಂಗಿ ತೆಗೆದು ಅಬ್ಜೆಕ್ಷನ್ ಮಾಡುವಂಥ ಸೈನ್ ಮಾಡ್ಕೊಂಡು ಹೋಗಿದ್ದಾನೆ. ಈಗ ಅವರಿಗೆ ಸಪೋರ್ಟ್ ಮಾಡ್ತಾನೆ, ನಮಗೆ ಸಪೋರ್ಟ್ ಇಲ್ಲ. ಊರಿನವ್ರ ಹತ್ರ ಎಲ್ಲ ಹಣ ತಗೊಂಡಿದ್ದಾನಂತೆ, ಕೇಸ್ ಮಾಡೋದಕ್ಕೂ ತಗೊಂಡಿದ್ದಾನೆ, ಮತ್ತು ಅವನ ಖರ್ಚಿಗೂ ಅವ್ನು ತಗೊಂಡಿದ್ದಾನಂತೆ ಊರಿನ. ನಾವು ನಾಗರಮಠದಲ್ಲೇ ಹುಟ್ಟಿ ಬೆಳೆದವ್ರ. ನಾಗರಮಠದಲ್ಲಿ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಇತ್ತು. ನಾವು ಕೆಲಸಕ್ಕೆ ಹೋಗ್ತಾಯಿತ್ತು ನಮ್ಮ ಹೊಟ್ಟಿಪಾಡಿಗೆ. ನಾವು ನಮ್ಮ ಹೊಂಗಿಗ ಇದಕ್ಕೆ ತಡಕ್ಕೆ ಹೋದಾಗಳಿಗೆ ಅವರು ನಾಗರಮಠದವರೇ ಅಲ್ಲ ಅಂದೇಳಿ ಹೇಳಿ DC ಅವರಿಗೆ ಇದು ಪೊಲೀಸ್ನವರಿಗೆಲ್ಲ ಲೆಟ್ರ್ ಕೊಟ್ಟಿದ್ದಂತೆ ಪ್ರವೀಣ. ಅವರು ಈಗ ನೀವು ನಾಗರಮಠದವರೇ ಅಲ್ಲ ಅಂತ DC ಅವರು ಪೊಲೀಸ್ನವರು ಹೇಳೋದು. ಹೌದು, ನಮ್ಮ ಮಕ್ಕಳೇ ನಾವು ಎಲ್ಲ ಓಟ್ ಹಾಕಿ ಗೆಲ್ಸಿದ್ದ. ಈಗ ಅವ ನಮಗೆ ತಿರುಗಿ ನಿಂತಿದ್ದ. ನಮ್ಮ ಹತ್ರನ ಸೈನೆಲ್ಲ ತಗೊಂಡು ಹೋಗಿ ಹೊಂಗಿ ತಡಿಲಿಕ್ಕೆ ಇದ್ದ, ಸೈನೆಲ್ಲ ಹಾಕಿ ಅಂತ ಹೇಳಿ ನಾವು ಸೈನೆಲ್ಲ ಹಾಕಿತ್ತು. ಇದು ಸೈನೆಲ್ಲ ತಗೊಂಡು ಅವ್ರಿಗೆ ಕೊಟ್ಟು ಈಗ ಡಿಸೆಂಬರ್ ಅವರಿಗೆ ನಮ್ಮೊಟ್ಟಿಗೆ ಇದ್ದಿದ್ದಾವ. ಡಿಸೆಂಬರಿಂದ ನಮ್ಮೊಟ್ಟಿಗಿಲ್ಲ. ಪೇಪರಲ್ಲಿ ಫೋಟೋ ಬಂದರೆ ಅದಕ್ಕೆ ರೌಂಡ್ ಅಪ್ ಮಾಡೋದು, ಮತ್ತು ಬೇರೆ ಎಲ್ಲ ಮೆಸೇಜ್ ಹಾಕೋದು, ಇದೆಲ್ಲ ಮಾಡ್ತಾ ಇದ್ದಾವೆ. ಪ್ರವೀಣ್ ಅನ್ನೋ ವ್ಯಕ್ತಿ ಮಾಜಿ ಮೆಂಬರ್, ಅವನು ಪಂಚಾಯತ್. ಅವನಿಗೆ ನಮ್ಮ ಊರಿನ ಜನರೇ ಓಟ್ ಹಾಕಿ ಗೆಲ್ಲಿಸಿದ್ದು. ಇವಾಗ ಅವನೇ ನಮಗೆ ಊರಿಗೆ ಮಾರಕ್ಕಾಗಿ ನಿಂತಿದ್ದಾನೆ. ಏನು ಮಾಡ್ತಾನಂದರೆ ಡಿಸೆಂಬರ್ ತನಕ ಅವನು ಈ ಮರಳುಗಾರಿಕೆ ನಡಿಬಾರ್ದು, ಹಾಗೆ ಹೀಗೆ MLAಗಳು ಬೇಕಾದವರು ಇದ್ದಾರೆ, MP ಗಳಿಗೆ ಬೇಕಾದವರು ಇದ್ದಾರೆ. ಅವರಿಗೂ ಗೊತ್ತಿರ್ಬೋದು, ಈಗ ಜನಪ್ರತಿನಿಧಿಗಳಿಗೂ ಆ ಥರ ಎಲ್ಲ ಹೇಳ್ಕೊಂಡು ಅವ್ರ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಮರಳುಗಾರಿಕೆ ನಿಲ್ಲಬೇಕು ಅಂತ ಊರಿನ ಜನರ ಹತ್ರ ಎಲ್ಲ ನಾನು ನಿಲ್ಲಿಸ್ತೀನಿ, ಕೋರ್ಟಿಗೆ ಹೋಗ್ತೀನಿ, ಸ್ಟೇ ತರ್ತೀನಿ ಅಂತ ಎಲ್ಲರ ಹತ್ರವೂ ದುಡ್ಡು ವಸೂಲಿ ಮಾಡಿದ್ದಾನಂತೆ. ಈಗ ಏನು ಮಾಡ್ತಿದ್ದಾನಂತ ಅಂದರೆ ಮರಳುಗಾರಿಕೆ ಅವ್ರ ಜೊತೆ ಸೇರಿಕೊಂಡು ಊರಿನ ಜನರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾನೆ. ಮತ್ತು ಇಲ್ಲಿ ಫ್ಯಾಕ್ಟ್ರಿ, ನಮ್ಮದು ಒಂದು ಫ್ಯಾಕ್ಟ್ರಿ ಇದೆ, ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ. ಅಲ್ಲಿ ಜನರು, ಊರಿನ ಜನರೇ, ಲೋಕಲ್ ಅವರೇ ಅಲ್ಲಿ ಕೆಲಸ ಮಾಡೋದು. ಅವರು ಊರಿಗೆ ತೊಂದರೆ ಆಗ್ತಾಯಿದೆ ನಮ್ಮ ಊರಿಗೆ ಅಂದಾಗ ಅವ್ರು ಕ್ಯಾಶುವಲಾಗಿ ಎಲ್ಲರೂ ಬರ್ತಾರಲ್ವ, ಅವ್ರು ಬಂದ ಈಗ ಹೇಳೋದು ಇವನು ಅವರು ಹೊರ ರಾಜ್ಯದವರು, ನಮ್ಮ ರಾಜ್ಯದ ಊರವರೇ ಅಲ್ಲ. ಈ ಪೊಲೀಸ್ ಇಲಾಖೆಯವರಾಗಲಿ ಅಥವಾ DC ಅವರಾಗಲಿ ಅವನು ಹೇಳಿರೋ ತಪ್ಪು ಮಾಹಿತಿಯನ್ನೆಲ್ಲ ತಗೊಳ್ಬಾರ್ದು. ಇದನ್ನು ತೆಗಿಯೋಕ್ಕಂತೂ ನಾವು ಬಿಡಲ್ಲ, ಪ್ರತಿಭಟನೆ ಮಾಡೇ ಮಾಡ್ತೀವಿ. ಆದರೆ ಈ ಪ್ರವೀಣ್ ಅನ್ನೋ ವ್ಯಕ್ತಿಯಿಂದ ಜನರಿಗೆ ತುಂಬ ಅವನಿಂದ ಮಾನಸಿಕ ನೆಮ್ಮದಿ ಹಾಳಾಗಿದೆ. ಊರಿನ ಮಹಿಳೆಯರಿಗಿರ್ಬೋದು ಅಥವಾ ಇನ್ಯಾವುದೋ ವ್ಯಕ್ತಿಗಳಿಗಿರ್ಬೋದು. ಅವನ ಬಗ್ಗೆ ಒಂದು ಪೊಲೀಸವರಾಗಲಿ ಯಾರು ಇಲಾಖೆಯವರಾಗಲಿ ಕ್ರಮ ತಗೊಳ್ಬೇಕಂತ ನಾನು ಬೇಡ್ಕೊಳ್ತೀನಿ ಅಷ್ಟೆ. ಮನೆ ಕಟ್ಟಡ ನಿರ್ಮಾಣಕ್ಕೆ ಮರಳು ಅತ್ಯಗತ್ಯ. ಹಾಗಂತ ಸರ್ಕಾರಕ್ಕೆ ದಕ್ಕಬೇಕಾದ ರಾಯಲ್ಟಿ ಹಣವನ್ನ ವಂಚಿಸಿ ಅಕ್ರಮವಾಗಿ ನದಿಯ ಒಡಲು ಬಗೆಯುವವರ ವಿರುದ್ಧ ನ್ಯೂಸ್ ನೆಕ್ಸ್ಟ್ ಅಭಿಯಾನ ಮುಂದುವರಿಯಲಿದೆ. ಸಕ್ರಮ ಮರಳುಗಾರಿಕೆ ನಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ದಿಟ್ಟ ಕ್ರಮ ಕೈಗೊಳ್ಳಬೇಕಾಗಿದೆ. ಸ್ಪೆಷಲ್ ರಿಪೋರ್ಟ್, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.